ಶ್ರೀಗುರುಭ್ಯೋ ನಮಃ. ಯೋऽन्तಃ ಪ್ರವಿಶ್ಯ ಮಮ ವಾಚಮಿಮಾಂ ಪ್ರಸುಪ್ತಾಂ ಸಂಜೀವಯತ್ಯಖಿಲ ಶಕ್ತಿಧರಸ್ವಧಾಮ್ನ ಅನ್ಯಾಂಶ್ಚ ಹಸ್ತಚರಣಶ್ರವಣತ್ವಗಾದೀನ್ ಪ್ರಾಣಾನ್ ನಮೋ ಭಗವತೆ ಪುರುಷಾಯ ತುಭ್ಯಂ. ಜನ್ಮಾದ್ಯಸ್ಯೇತೋನ್ವಯಾದಿತರತಶ್ಚಾರ್ತೆ ಸ್ವವಿಜ್ಞಸ್ವರಾಟ್ ತೇನೇ ಬ್ರಹ್ಮ ಹೃದಯ ಆದಿಕವಯೇ ಮುಖ್ಯಂತಿ ಯಂ ಸೂರಯಃ. ತೇಜೋ ವಾರಿಮೃದಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾ ಧಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ. ಉತ್ತಮನಾದ ಶ್ರೀಕೃಷ್ಣನನ್ನು ನಮಿಸ್ತಾ ನಮ್ಮ ಮಧ್ವಾಂತರ್ಯಾಮಿ ಶ್ರೀ ಭಗವಂತನನ್ನು ನಮ್ಮ ಹೃದಯದಲ್ಲಿ ಇಟ್ಟುಕೊಂಡು ಭಾಗವತದ ರಸಾಸ್ವಾದವನ್ನು ಮಾಡಲಿಕ್ಕಾಗಿ ಪ್ರವೃತ್ತಿ ಮಾಡ್ತಾ ಇರ್ತೇವೆ. ಏನಾಯಿತು? ನಿನ್ನೆಯ ದಿವಸ ಹೇಳಿರ್ತಕ್ಕಂಥದ್ದು ವಿಪದ ಸಂತೋನ ಶಶ್ವತದು ಅಂತ. ಕುಂತಿ ಭಗವಂತ ಕೇಳಿದಾಗ ನಿನಗೇನು ಬೇಕು ಅಂತ ಕೇಳಿದಾಗ ನನಗೆ ಕಷ್ಟ ಬರಲಿ ಅಂತ ಹೇಳಿದ್ದು. ಕಷ್ಟದಿಂದಾಗಿ ನಿನ್ನ ಸ್ಮರಣೆ ಬರುತ್ತೆ. ಇದರಿಂದಾಗಿ ನಮಗೆ ತಿಳಿಯುವಂಥದ್ದು, ನಾವು ನಿತ್ಯ ಸ್ಮರಣೆ ಮಾಡಿದರೂ ಕೂಡ ನಾವು ಆ ಭಗವಂತನ ವಿಸ್ಮೃತಿಯನ್ನು ಪಡಿತೇವೆ. ಅದಕ್ಕಾಗಿ ಪ್ರಯತ್ನಪೂರ್ವಕವಾಗಿ ಹೆಚ್ಚು ಹೆಚ್ಚು ಧ್ಯಾನಗಳನ್ನು ಮಾಡ್ತಾ ಇದ್ದರೆ ಮಾತ್ರ ನಮ್ಮ ಹೃದಯದ ಸಾನ್ನಿಧ್ಯದಲ್ಲಿ ಭಗವಂತ ಬಂದು ನಿಲ್ಬಹುದು ಅಂತ ಒಂದು ನಮ್ಮ ಯೋಚನೆಗಳು, ನಮ್ಮ ಆ ರೀತಿಯಾಗಿ ಬರತಕ್ಕಂತಹ ನಮ್ಮ ಶಾಸ್ತ್ರ ಪುರಾಣಗಳು ಎಚ್ಚರ ಮಾಡುವಂಥದ್ದು ಅಂತ. ಅದರಲ್ಲಿ ನಾವು ಆ ಭಾಗವತವನ್ನು ಸ್ಮರಣೆ ಮಾಡ್ತಾ, ಭಾಗವತದಲ್ಲಿ ಹೇಳಿರತಕ್ಕಂತಹ ಒಂದೊಂದು ವಿಷಯವೂ ಕೂಡ ನಮಗೆ ಅಮೃತಪ್ರಾಯವಾಗಿರತಕ್ಕಂಥದ್ದು, ನಮ್ಮನ್ನು ಮೃತಿಯಿಂದ ಸದ್ಗತಿಗಾಗಿ ಕೊಂಡೊಯ್ಯತಕ್ಕಂತಹ ಒಂದು ವ್ಯವಸ್ಥೆ ಇದು. ಅದಕ್ಕೋಸ್ಕರ ಭಾಗವತದ ಪ್ರಥಮ ಸ್ಕಂದದ ಚಿಂತನೆಗಳನ್ನು ಮಾಡ್ತಾ, ಧರ್ಮರಾಜ ತಪ್ಪಿದ್ದೆಲ್ಲಿ. ಧರ್ಮರಾಜ ಭಗವಂತ ಒಟ್ಟಿಗಿದ್ದುಕೊಂಡು ಕೂಡ ಎಲ್ಲ ಒಂದು ತಪ್ಪಿ ಬೀಳ್ತಾನೆ. ಏನು ಅಂತ ಹೇಳಿದರೆ, ಈ ಮಹಾಭಾರತ ಯುದ್ಧ ಮುಗಿದ ನಂತರ ಕೃಷ್ಣ, ಭೀಮ, ವ್ಯಾಸರು ಎಲ್ಲರೂ ಕೂಡ ಅವನನ್ನು ಹೇಳ್ತಾ ಇದ್ದಾರೆ, ಧರ್ಮರಾಜ ನೀನು ದೋಷಿಯಲ್ಲ, ಆದರೆ ಅವನ ಮನಸ್ಸಿನಲ್ಲಿ ಏನೋ ನನ್ನ ಬಂಧು ಬಾಂಧವರೆಲ್ಲ ನಾಶ ಆಗಿ ಹೋದ್ರು ಅಂತ ಅವನು ಕೊರಗ್ತಾ ಇದ್ದಾನೆ. ಹಿಂಸೆ ಹತ್ಯೆಗಳು ನನ್ನಿಂದಾಗಿ ನಡೆಯುವಂತಾಯಿತು ಅಂತ ಅವನು ಆಲೋಚನೆ ಮಾಡುವಾಗ ಇವರು ಹೇಳ್ತಕ್ಕಂಥ ಮಾತು, ನಿನ್ನದು ಏನೂ ಇಲ್ಲ, ನೀನು ನಿರಪರಾಧಿ ಅಂತ ಹೇಳಿದರೂ ಕೂಡ ಇದರಿಂದಾಗಿ ಧರ್ಮರಾಜ ಭಗವಂತನ ಮಾತನ್ನು ಉಲ್ಲಂಘಿಸಿದ, ಕೇಳಲಿಲ್ಲ. ನಾನು ತಪ್ಪು ಮಾಡಿದ್ದೇನೆ ಅಂತ ಮನಸ್ಸಿನಲ್ಲಿ ಬಂತು. ಅದಕ್ಕೋಸ್ಕರ ಅವನಿಗೆ ಮುಂದೆ ಅವನ ವ್ಯವಸ್ಥೆಗಳಲ್ಲಿ ಬರತಕ್ಕಂಥದ್ದು, ಅವನಿಗೆ ನರಕ ದರ್ಶನ ಆಗುತ್ತೆ ಅಂತ. ನರಕದಲ್ಲಿ ಅವರನ್ನು ಕರ್ಕೊಂಡು ಹೋಗುವಾಗ ಅಲ್ಲಿ ಎಲ್ಲ ಅವನ ಸಹೋದರರೆಲ್ಲ ಇದ್ದರು. ಅಣ್ಣ ಅಣ್ಣ ಅಂತ ಅವರು ಕರೀತಾ ಇದ್ದಾರೆ. ಇಲ್ಲಿ ಸ್ವರ್ಲೋಕಕ್ಕೆ ಹೋಗುವಾಗ ದುರ್ಯೋಧನಾದಿಗಳಿದ್ದಾರೆ. ಏನಾಯಿತು? ನಾವು ಇಷ್ಟೆಲ್ಲ ಆ ಭಗವತ್ ಕೃಪೆಗಾಗಿ ನಾವು ಮಾಡ್ತಕ್ಕಂಥ ವ್ಯವಸ್ಥೆಗಳೇನು ತಪ್ಪಿ ಹೋಯ್ತವು ಅಂತ ಬಂದಾಗ ಎಲ್ಲ ದೇವತೆಗಳು ಬಂದು ಅವನನ್ನು ಸ್ವರ್ಗಲೋಕವನ್ನು ತೋರಿಸ್ತಾರೆ. ನೀನು ಎಲ್ಲ ನರಕ ಇಲ್ಲ, ನಿನಗೆ ಆಗ್ತಕ್ಕಂಥದ್ದು ಮುಕ್ತಿಯೇ, ಭಗವಂತನ ಅನುಗ್ರಹ ನಿನಗೆ ಉಂಟು. ಆದರೆ ನೀನು ಮಾಡತಕ್ಕಂಥ ಭಗವಂತನ ಮಾತನ್ನು ಕೇಳದೇ ಇರುವುದರಿಂದಾಗಿ ನಿನಗೆ ಈ ರೀತಿಯಲ್ಲಿ ಆಯಿತು. ಇನ್ನೂ ಒಂದು ಆ ರೀತಿಯಲ್ಲಿ ಬರ್ತದೆ, ಸುಧಾಮ ಚರಿತ್ರೆ ಅಂತ ಬರತಕ್ಕಂಥದ್ದು ಉಂಟು. ಅದರಲ್ಲಿ ಸುಧಾಮ ತಾನು ಬಡವಾಗಿದ್ದರೂ ಕೂಡ ತನ್ನ ಸ್ನೇಹಿತನಾಗಿರ್ತಕ್ಕಂಥ ಕೃಷ್ಣನಲ್ಲಿ ಹೋಗುವಾಗ ಈ ಹರಿದಕ್ಕಿರತಕ್ಕಂತಹ ಬಟ್ಟೆಗಳನ್ನು ಒಳ್ಳೆಯದಿರಲಿಲ್ಲ ಅಂತಹ ಒಂದು, ಈಗ ನಾನಾದ ಮಲಿನವಾಗಿರ್ತಕ್ಕಂತಹ ಬಟ್ಟೆಯನ್ನು ಉಟ್ಟುಕೊಂಡು ಹೋಗಿದ್ದಾನೆ. ಅವನಲ್ಲಿ ಇಲ್ಲಿ ಇರುವಂಥದ್ದು ಅಷ್ಟೇ. ಆ ಮೂಲಕವಾಗಿ ಭಗವಂತನಲ್ಲಿ ಹೋಗುವಾಗ ತಾನು ಮನಪೂರ್ವಕವಾಗಿ ತಂದಿರತಕ್ಕಂತಹ ಅವನು ಆ ಅವಲಕ್ಕಿಯನ್ನು ಆ ಭಗವಂತನಿಗೆ ಕೊಟ್ಟು ಸಮರ್ಪಣೆ ಮಾಡ್ತಾನೆ. ಆಮೇಲೆ ಎಲ್ಲ ಕುಶಲೋಪರಿ ಎಲ್ಲ ಮಾತನಾಡ್ತಾ ಆಮೇಲೆ ಅವನನ್ನು ಸುಧಾಮನನ್ನು ಕಳಿಸುವಾಗ ಏನೂ ಕೊಡಲಿಲ್ಲ.
ಅವನಿರತಕ್ಕಂತಹ ಏನು ಆಭರಣಗಳೆಲ್ಲ ಉಂಟು ಅದನ್ನೆಲ್ಲ ಭಗವಂತನೇ ಕಿತ್ತುಕೊಂಡಿದ್ದಾನೆ. ಆದರೂ ಕೂಡ ಸುಧಾಮ ಆಲೋಚನೆ ಮಾಡಲಿಲ್ಲ, ನನಗೆ ಕೃಷ್ಣ ಏನು ಕೊಡಲಿಲ್ಲ ಅಂತ ಆಲೋಚನೆ ಮಾಡಲಿಲ್ಲ. ಏನೋ ನನ್ನ ದೈವಚಿತ್ತ ಈ ರೀತಿಯಲ್ಲಿ ಉಂಟು, ಅವನಿಗೇನೋ ಅನುಗ್ರಹ ಮಾಡಿದ್ದಾನೆ ಅಂತ ಮನಸ್ಸಿನಲ್ಲಿ ಆಲೋಚನೆ ಮಾಡಿಕೊಂಡು ತಾನು ಮನೆಗೆ ಬಂದು ನೋಡುವಾಗ ತನ್ನ ಕುಟೀರ, ಪರ್ಣಕುಟೀರ ಅರಮನೆಯಾಗಿ ಪ್ರವೃತ್ತಿಯಾಯಿತು. ಆ ಅರಮನೆಯಲ್ಲಿ ತನ್ನ ಧರ್ಮಪತ್ನಿಯಾಗಿರ್ತಕ್ಕಂತಹ ಧರ್ಮಪತ್ನಿಯು ಅವಳು ಸೇವಕಿಯರೊಂದಿಗೆ ಕೂಡಿಕೊಂಡು ಒಳ್ಳೆಯ ವ್ಯವಸ್ಥೆಗಳನ್ನು ಮಾಡುವುದನ್ನು ನೋಡ್ತಾ ಸಂತೋಷಪಟ್ಟ. ಭಗವಂತ ನನಗೆ ಅನುಗ್ರಹ ಮಾಡಿದ್ದಾನೆ, ಆ ಮೂಲಕವಾಗಿ ನನಗೆ ಜೀವನದ ಸೌಭಾಗ್ಯ ಸಿಕ್ಕಿತು ಅಂತ ಯೋಚನೆ ಮಾಡ್ತಾ ಇದ್ದ ಅಂತ ಈ ಬರತಕ್ಕಂತಹ ಈ ಇವತ್ತಿನ ಭಾಗವತದ ಈ ಪ್ರಥಮ ಸ್ಕಂದದ ಈ ವ್ಯವಸ್ಥೆಯಲ್ಲಿ ಈ ಕಥೆಗಳನ್ನು ಕೇಳ್ತಾ ನಮ್ಮ ಕರ್ಣಾಗೆ ಪ್ರಾಶನ ಮಾಡುತ್ತಾ ಆ ಮೂಲಕವಾಗಿ ನಮ್ಮ ಜೀವನವನ್ನು ಒಳ್ಳೆಯ ರೀತಿಯಲ್ಲಿ ಆರೋಗ್ಯಕರವಾಗಿ ಮುನ್ನಡೆಯುವ ಆ ದೇವತಾನುಗ್ರಹ ನಿತ್ಯ ನಿರಂತರವಾಗಿರಲಿ ಅಂತ ಪ್ರಾರ್ಥಿಸ್ತಾ ನಮ್ಮ ಮಾತನ್ನು ಮುಗಿಸ್ತಾರೆ.